ಭಾರತ ಅಕ್ಕಿಯನ್ನ ಬಿಜೆಪಿಯವರು ಎಲೆಕ್ಷನ್ಗಾಗಿ ಬಿಟ್ಟಿದ್ರು. ಅವ್ರ ಹತ್ರ ದಾಸ್ತಾನು ಇದೆ, ಅಕ್ಕಿ ಇದೆ. ಆದರೆ ರಾಜಕೀಯ ಮಾಡಿದ್ದಾರೆ. ಅದರಲ್ಲಿ ಈಗೂ ಕೂಡ ಅವ್ರ ಹತ್ರ ಅಕ್ಕಿ ಇದೆ. ನಾವು ಹಣ ಕೊಡ್ತೀವಿ, ಅಕ್ಕಿ ಕೊಡಿ ಅಂತ ಕೇಳಿದ್ವಿ, ಸುಮ್ಮನೆ ಕೇಳಲಿಲ್ಲ. ಯಾಕಂದ್ರೆ ಕರ್ನಾಟಕ ಸರ್ಕಾರ 5 ಕೆಜಿ ಎಕ್ಸ್ಟ್ರಾ ಕೊಡುವಂತದ್ದನ್ನ ಮಾಡಿದಂತ ಕಾರ್ಯಕ್ರಮಕ್ಕೆ ನಾವು ಹಣ ಕೊಡ್ತೀವಿ, ನೀವು ಕೊಡಿ ಅಂತ ಸಾಕಷ್ಟು ಸಾರಿ ಮಂತ್ರಿಗಳನ್ನ ನಾನು ಭೇಟಿಯಾಗಿದ್ದೆ. ಮುಖ್ಯಮಂತ್ರಿಗಳು ಪತ್ರ ಬರೆದ್ರು, ಇಷ್ಟಾದ್ರೂ ಕೊಡಲಿಲ್ಲ. ಅದಕ್ಕೆ ಬದಲಾಗಿ ಭಾರತ್ ಅಕ್ಕಿ ಅಂತ ಬಿಟ್ಟರು. ಅದು ಕೂಡ ಕ್ರಮ ಯಶಸ್ವಿಯಾಗಿ ನಡೆಯಲಿಲ್ಲ. ಚುನಾವಣೆ ಆದ್ಮೇಲೆ ಅದನ್ನು ಹಿಂಪಡೆದು. ಉದ್ದೇಶ ಸರಿಯಾಗಿಲ್ಲ, ಸಾಮಾನ್ಯ ಜನರ ಬಡವರ ಪರವಾಗಿಲ್ಲ ಬಿಜೆಪಿ ಸರ್ಕಾರ, ಅದು ತೋರಿಸ್ತದೆ. ಅದರಿಂದ ಇವತ್ತು ನಮ್ಮ ಮೊತ್ತ ಇದೆ, ಅಕ್ಕಿ ಇದೆ, ಹಣ ಕೊಡ್ತೀವಿ, ಕರ್ನಾಟಕದ ಜನರಿಗೆ ಅಕ್ಕಿಯನ್ನು ಕೊಡಿ ಅಂತ ನಮ್ಮವರೇ ಆಗಿದ್ದಾರೆ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು. ಅವರನ್ನ ನಾನು ಮುಂದಿನ ವಾರ ಭೇಟಿಯಾಗಿ ಮತ್ತೆ ಒತ್ತಾಯ ಮಾಡ್ತೀನಿ, ಅಕ್ಕಿ ಕೊಡಿ ಅಂತ. ಯಾವ ಪ್ರೋಟೋಕಾಲ್ ಇದೆ? ಕುಮಾರಸ್ವಾಮಿ ಆರೋಪ ಮಾಡ್ತಿದ್ದಾರೆ ಜನತಾ ದರ್ಶನ ಅಧಿಕಾರಿಗಳಿಂದ, ಆ ತರ ಪ್ರೋಟೋಕಾಲ್ ಇದೆಯಾ ಅಂತ. ಅದು ವಿಷಯ ನಾನು ಗೊತ್ತಿಲ್ಲದೆ ಮಾತಾಡೋದಿಲ್ಲ. ಥ್ಯಾಂಕ್ ಯು. ಯಾವ ಪ್ರೈಸ್ಗೆ ಅಕ್ಕಿ ಕೇಳ್ತೀರಿ ಅಂತ? ಪ್ರೈಸ್ ಇವತ್ತು ಮಾರ್ಕೆಟ್ನಲ್ಲಿ ಏನಿದೆ ರೇಟು, ಅದನ್ನ ಫುಡ್ ಕಾರ್ಪೊರೇಷನ್ ಅವರು ಏನ್ ರೇಟ್ ಕೊಡ್ತಾ ಇದ್ದಾರೆ ಆ ರೇಟ್ ನಾವು ಕೊಡ್ತೀವಿ. ನಮಗೆ ಅಕ್ಕಿ ಕೊಡಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.